ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾವು ಚೌಳಿಕೆರೆಯಲ್ಲಿರುವ ಭೈರವ ಗಣಪತಿ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ಚೌಳಿಕೆರೆಯ ಭೈರವ ಗಣಪತಿ ದೇವಾಲಯವು ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿದ್ದು ಚೋಳರಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ದಕ್ಷಿಣ ಕನ್ನಡ ಶೈಲಿಯ ಹಂಚಿನ ಮೇಲ್ಛಾವಣಿಯನ್ನು ಗರ್ಭಗೃಹದಲ್ಲಿ ಕಾಣಬಹುದು. ಇಲ್ಲಿ ಮಹಾಲಿಂಗೇಶ್ವರ ಹಾಗೂ ಭೈರವ ಗಣಪತಿಯ 2 ಗರ್ಭಗೃಹಗಳಿದ್ದು 2 ದೇವರಿಗೆ ಪ್ರತ್ಯೇಕ ಬಲಿಸುತ್ತು ಇದೆ. ಎದುರಿನ ಹೆಬ್ಬಾಗಿಲು ಕಲ್ಲಿನ ಮೇಲ್ಛಾವಣಿ ಹಾಗೂ ಕಲ್ಲಿನ ಕಂಬಗಳಿಂದ ಕೂಡಿದೆ. ಅನೇಕ ಮಹತ್ವದ ಪುರಾತನ ಶಾಸನಗಳು ಇಲ್ಲಿ ಲಭ್ಯವಿದೆ. ತುಳುನಾಡಿನ ರಾಜಧಾನಿ ಬಾರ್ಕೂರಿನ ವಿನಾಯಕ ದೇವಸ್ಥಾನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಧರ್ಮಗಳನ್ನು ಪಡೆದ ಬಗ್ಗೆ ಶಾಸನಗಳಲ್ಲಿ ದಾಖಲೆಗಳಿವೆ. ಅವುಗಳಲ್ಲಿ ಚೌಳಿಕೆರೆಯ ವಿನಾಯಕ ದೇವಸ್ಥಾನ ಹೆಚ್ಚು ದಾನ ಧರ್ಮ ಪಡೆದ ದೇವಸ್ಥಾನವಾಗಿದೆ. ಶಾಸನಗಳಲ್ಲಿ ಇದು ಕೆರೆಯ ಬಳಿಯ ವಿನಾಯಕ ದೇವರು, ಕೆಲ್ಲಂಗೆರೆಯ ವಿನಾಯಕ ದೇವರು ಎಂಬುದಾಗಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಇಂದು ಅದು ಭೈರವ ಗಣಪತಿ ಎಂಬುದಾಗಿ ಪ್ರಚಾರ ಪಡೆದಿದೆ. ಅದು ಎಷ್ಟು ಪ್ರಾಮುಖ್ಯವಾಗಿತ್ತೆಂದರೆ, ಮಹಾರಾಜ ದೇವರಾಯ ಮಹಾರಾಯರಿಗೆ ಕಂಟಕ ಬಂದಾಗ ಅದು ನಿವಾರಣೆಯಾಗಬೇಕೆಂದು ಈ ವಿನಾಯಕ ದೇವಸ್ಥಾನಕ್ಕೆ ಪಶ್ಚಿಮ ಸಮುದ್ರ ತೀರದಲ್ಲಿ ದಾನ ನೀಡಿದ್ದನ್ನು ಕಾಣುತ್ತೇವೆ. ಅಲ್ಲದೆ ಈ ದೇವರನ್ನು ಸಮಸ್ತರು ಕೊಂಡಾಡುವಂತೆ ಕೆಲ್ಲಂಗೆರೆಯ ವಿನಾಯಕ ದೇವರು ಎಂಬುದಾಗಿ ಇನ್ನೊಂದು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಹಲವು ಶಾಸನಗಳಲ್ಲಿ ಈ ದೇವಸ್ಥಾನದ ಉಲ್ಲೇಖವಿದೆ. ದೇವಸ್ಥಾನದ ಸಮೀಪವೇ ಕೆರೆ ಇದ್ದು ಇದನ್ನು ಚೌಳಿಕೆರೆ ಎಂದು ಕರೆಯುತ್ತಾರೆ. ಇತಿಹಾಸ ಬಲ್ಲವರು ಹೇಳುವ ಪ್ರಕಾರ ಇದು ನಂದರಾಜರಿಗೆ ಸೇರಿದ ದೇವಾಲಯವಂತೆ. ನಂತರ ಭೈರವ ಮುನಿ ಎನ್ನುವ ಋಷಿ ಮಹಾರಾಜರಿಗೆ ಇದೇ ಸ್ಥಳದಲ್ಲಿ ಕೆರೆಯನ್ನು ಕಟ್ಟಲು ಹಾಗೂ ಅಗ್ರಹಾರ ಕಟ್ಟಲು ಸೂಚಿಸುತ್ತಾರಂತೆ. ಹೀಗೆ ಕೆರೆಯನ್ನು ಅಗೆಯುತ್ತಿರುವಾಗ ಸೈನಿಕರ ಕೊಡಲಿಗೆ ಮಹಾಗಣಪತಿ ವಿಗ್ರಹ ದೊರಕುತ್ತದೆ. ಹಾಗೆಯೇ ಗಣಪತಿ ವಿಗ್ರಹದ ಕಿರೀಟವು ಕೊಡಲಿ ಏಟಿಗೆ ಹಾರಿ ಹೋಗಿ ಕೊಳಲ್ನಕಲ್ ಎಂಬ ಸ್ಥಳಕ್ಕೆ ಬಿದ್ದಿತೆಂಬ ಪ್ರತೀತಿ ಇದೆ.
ನಂತರ ದನ ಕಾಯಲು ಬರುತ್ತಿರುವ ಹುಡುಗರು ಈ ವಿಗ್ರಹವನ್ನು ಮರದ ಕೆಳಗಿಟ್ಟು ಪೂಜಿಸುತ್ತಿದ್ದರಂತೆ. ನಂತರ ಒಬ್ಬ ವ್ಯಾಪಾರಿ ಈ ಮಾರ್ಗವಾಗಿ ಬರುತ್ತಿದ್ದಾಗ ತನ್ನ ಕಳೆದು ಹೋದ ಹಡಗನ್ನು ದೊರಕಿಸಿಕೊಡುವಂತೆ ಈ ದೇವರಿಗೆ ಹರಕೆಯನ್ನು ಹೊರುತ್ತಾನೆ. ಅದು ಈಡೇರಿದರೆ ದೇವರನ್ನು ಇಲ್ಲಿಯೇ ಪ್ರತಿಷ್ಠಾಪಿಸುವುದಾಗಿ ಹೇಳಿದ್ದನಂತೆ. ಕೊಟ್ಟ ಮಾತಿನಂತೆ ಹರಕೆಯು ಈಡೇರಿ ಮುತ್ತು ರತ್ನಗಳನ್ನು ದೇವರಿಗೆ ಅರ್ಪಿಸಿ ಈ ದೇವರನ್ನು ಇಲ್ಲಿಯೇ ಪ್ರತಿಷ್ಠಾಪಿಸುತ್ತಾನೆ ಎನ್ನುವುದು ಪ್ರತೀತಿ. ಬಾರ್ಕೂರಿನ ಕಡೆಗೆ ಬಂದಾಗ ಭೈರವ ಗಣಪತಿ ಮತ್ತು ಮಹಾಲಿಂಗೇಶ್ವರ ಒಟ್ಟಿಗೆ ಇರುವ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.